ರೈತ ಮಿತ್ರ ಎಲ್ರಿಗೂ ನಮಸ್ಕಾರ. ನನ್ನೆಲ್ಲ ರೈತ ಮಿತ್ರರಿಗೆ ಮತ್ತೊಮ್ಮೆ ಟ್ರ್ಯಾಕ್ಟರ್ ಮಾರ್ಕೆಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಸ್ವರಾಜ್ 735 FE ಗಾಡಿನ ಮಾರಾಟಕ್ಕೆ ತಂದೇನೆ. ಗಾಡಿ ಮಾತ್ರ ತುಂಬಾ ಕಡಿಮೆ ಬೆಲೆಯಲ್ಲಿದೆ. ಇಷ್ಟು ಕಡಿಮೆ ಬೆಲೆಗೆ ಇಂಥ ಗಾಡಿ ಸಿಗೋದು ಅಪರೂಪ. ಆದ್ರಿಂದ ದಯವಿಟ್ಟು ಯಾರು ಕೂಡ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಕೊನೆ ತನಕ ನೋಡಿ. ಯಾಕಂದ್ರೆ ವಿಡಿಯೋ ಕೊನೆಯಲ್ಲಿ ನಿಮಗೆ ಈ ಗಾಡಿ ಓನರ್ ನಂಬರ್ ಕೂಡ ಕೊಡ್ತೀನಿ. ಸ್ಕ್ರೀನ್ ಮೇಲೆ ಇರೋದು ಇದು ಗಾಡಿ ಓನರ್ ನಂಬರ್ ಅಲ್ಲ, ಯೂಟ್ಯೂಬರ್ ನಂಬರು. ಈ ನಂಬರ್ ಯಾಕಂದ್ರೆ ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಟ್ರ್ಯಾಕ್ಟರ್ ಮಾರಾಟಕ್ಕಿದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಫೋಟೋಸ್ ಕಳಿಸ್ಕೊಡಿ. ಈಗೇನು ವಿಡಿಯೋ ನೋಡ್ತಿದ್ರ ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತೆ ಇನ್ಸ್ಟಾ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಇನ್ನು ಟ್ರ್ಯಾಕ್ಟರ್ ಮಾಹಿತಿ ಬಂದ್ರೆ ಸ್ವರಾಜ್ 735 FE ಗಾಡಿ ಇದು. ಗಾಡಿ 39 HP ಬರುತ್ತೆ. ಇನ್ನು ಮಾಡಲ್ ವಿಷಯಕ್ಕೆ ಬಂದ್ರೆ ಗಾಡಿ 2009 ಇದೆ. ಗಾಡಿ ಮಾಡಲ್ ಇರೋದು 2009. ಓನರ್ ಫಸ್ಟ್ ಓನರ್ ಇದ್ದಾರೆ. ನೀವು ಈಗ ಗಾಡಿನ ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಈ ಗಾಡಿ ಯಾವುದೇ ಡೀಲರು ಅಥವಾ ಏಜೆಂಟ್ ಹತ್ರ ಇಲ್ಲ. ನೀವು ನೇರವಾಗಿ ರೈತರಿಂದಾನೇ ಈ ಗಾಡಿನ ಖರೀದಿ ಮಾಡ್ಬೋದು. ಇನ್ನು ಟೈರ್ ವಿಷಯಕ್ಕೆ ಬಂದ್ರೆ ಹಿಂದೆ ರೀಬಟನ್ ಟೈರ್ಸ್ ಇದಾವೆ. ಗಾಡಿಗೆ ಹಿಂದೆ 2 ರೀಬಟನ್ ಟೈರ್ಸ್ ಇದಾವೆ, ಮುಂದೆ 2 ಕೇಸಿಂಗ್ ಟೈರ್ಸ್ ಇದಾವೆ. ಗಾಡಿ ನಾರ್ಮಲ್ ಸ್ಟೇರಿಂಗ್ ಅಲ್ಲೇ ಬರುತ್ತೆ. ಗಾಡಿ ಇರೋದು ನಾರ್ಮಲ್ ಸ್ಟೇರಿಂಗು ಮತ್ತು ಆಯಿಲ್ ಬ್ರೇಕ್ ಇರುವಂತ ಗಾಡಿ ಇದು. ಗಾಡಿ ಜೊತೆ ಸಾಮಾನ್ಯ ಯಾವುದು ಇಲ್ಲ, ಜಸ್ಟ್ ಟ್ರ್ಯಾಕ್ಟರ್ ಮಾತ್ರನೇ ಮಾರಾಟಕ್ಕಿರೋದು. ಮೇನ್ ಏನಪ್ಪಾ ಅಂದ್ರೆ ಈ ಟ್ರ್ಯಾಕ್ಟರ್ದು ಯಾವುದು ಡಾಕ್ಯುಮೆಂಟ್ಸ್ಗಳು ಇಲ್ಲ. ಈ ಟ್ರ್ಯಾಕ್ಟರ್ಗೆ ಯಾವುದೇ ತರಹದ ಡಾಕ್ಯುಮೆಂಟ್ಸ್ಗಳು ಇಲ್ಲ. ಲೊಕೇಶನ್ ಬಂದ್ರೆ ಇದು ಮಾರಾಟಕ್ಕಿರೋದು ರಾಯಚೂರು ಜಿಲ್ಲೆಯಲ್ಲಿ. ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಈ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ. ರಾಯಚೂರು ಜಿಲ್ಲೆಯ ಮಸ್ಕಿ. ರೇಟ್ ಬಂದು ಓನರ್ ಈ ಗಾಡಿಗೆ ಹೇಳ್ತಿರೋದು ಕೇವಲ 1,40,000 ಹೇಳ್ತಿದ್ದಾರೆ. ಇದು ಹೇಳ್ತಿರೋ ರೇಟು ಫೈನಲ್ ಅಲ್ಲ. ಮಾತಾಡ್ಕೊಂಡ್ರೆ ಇದರಲ್ಲಿ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಅದೆಷ್ಟು ಕಡಿಮೆ ಆಗುತ್ತೆ ಅನ್ನೋದು ಎಕ್ಸಾಕ್ಟ್ ಆಗಿ ನೀವು ಓನರ್ ಜೊತೆ ಮಾತಾಡ್ಕೊಂಡ್ರೆ ಗೊತ್ತಾಗುತ್ತೆ. ಈ ಗಾಡಿ ಓನರ್ ನಂಬರ್ನ ವಿಡಿಯೋ ಕೆಳಗಡೆ ಟೈಟಲ್ ನಲ್ಲಿ ಕೊಟ್ಟಿದ್ದೇನೆ. ವೀಕ್ಷಕರೇ, ವಿಡಿಯೋ ಟೈಟಲ್ ಅಂದ್ರೆ ವಿಡಿಯೋ ನೋಡ್ಬೇಕಾದ್ರೆ ವಿಡಿಯೋ ಕೆಳಗಡೆನೆ ನಂಬರ್ ಇರುತ್ತೆ. ಒಂದ್ ವೇಳೆ ವಿಡಿಯೋ ಕೆಳಗಡೆ ಟೈಟಲ್ ನಲ್ಲಿ ಕೂಡ ಯಾವುದೇ ನಂಬರ್ ಇಲ್ಲ ಅಂದ್ರೆ ಗಾಡಿ ಮಾರಾಟವಾಗಿರುತ್ತೆ. ಗಾಡಿ ಮಾರಾಟವಾದ್ರೆ ವಿಡಿಯೋ ಟೈಟಲ್ ನಿಂದ ಗಾಡಿ ಓನರ್ ನಂಬರ್ನ ತೆಗೆದಾಕಿರ್ತೇವೆ. ನೋಡಿ ವೀಕ್ಷಕರೇ, ಗಾಡಿ ಈ ತರ ಇದೆ. ನಿಮ್ಗೆ ಗಾಡಿ ಹಿಡಿಸಿದ್ರೆ ಮಾತ್ರ ಓನರ್ ಜೊತೆ ಮಾತಾಡಿ. ಇಲ್ಲಾಂದ್ರೆ ನಿಮ್ಮೂರಲ್ಲಿ ಬೇರೆ ಯಾರಾದ್ರೂ ಗಾಡಿನ ತಗೊಳ್ಳೋ ರೈತರು ಅಥವಾ ಮಾರಾಟ ಮಾಡೋ ರೈತರು ಇದ್ರೆ ಅಂತವ್ರಿಗೆ ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ನೀವೇನಾದ್ರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಿ. ಮುಂದೆ ನೋಡಿದ್ರೆ ಮತ್ತೆ ಇದೇ ರೀತಿ ಒಂದೊಳ್ಳೆ ಗಾಡಿ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.